ಫಸ್ಟ್ ಯಾರು ಅದಾರ ನಾ ನೋಡ್ತೇನೆ, ನೋಡಿ ಒದರ್ತೇನೆ ಹೊರಗೆ ಬರುವಂತಿ. ಯಾರು ಇಲ್ಲ. ಹಾ, ಯಾರು ಇಲ್ರಿ, ಬರ್ರಿ ಹೊರಗ. ಹಬ್ಬ ಯಾರಿಲ್ಲಲ್ಲ, ನಾ ಎಲ್ಲೇ ನಾನ್ ನಿನ್ ಜೊತೆಗಿರೋ ಹೊತ್ನ್ಯಾಗ ಯಾರು ನೋಡ್ತಾರ ಅಂತ ಹೊಟ್ಟಿಬೇನಿ. ಬರ್ಲಿ ಹಂಗಾರ ನಾನು. ಶಾಂತಕ್ಕ ಶಾಂತಕ್ಕ, ಅಲ್ಲಿ ನೋಡಲ್ ಗೌಡ್ರು. ಅಯ್ಯೋ ದೇವ್ರೆ, ಎಂತಾದ್ ಕೂಡ್ತಾಯವ್ವ ಇದು. ಶಾಂತಕ್ಕ ನಿನ್ ನೋಡಿ ಒಳಗೊಡಕೊಂಡ್ರ ನೋಡ್ ಗೌಡ್ರು. ಅಯ್ಯ ಹೊಳ್ಯಾಕ್ ಹೋದ್ರಿ, ಹೊರಗ್ ಬರ್ರಿ. ಹೊರಗ್ ಹೆಂಗ್ ಬರ್ತಾರ ಹೇಳ? ನನ್ ನೋಡಿ ಒಳಗೋಡೆ ಗಡಕೊಂಡಾರ, ನಾನ ಅವ್ರನ್ನ ನೋಡಿಲ್ಲ ಅಂತ ತಿಳ್ಕೊಂಡಾರ. ಏ ಪುಣ್ಯಾತ್ಮ, ನೋಡೇ ನೀ ಹೊರಗ್ ಬಾ. ನಾಚಿಕೆ ಆಗ್ಬೇಕ್ ನಿಮ್ ಜನ್ಮಕ್ಕ. ಶಾಂತಕ್ಕ ಏನಿಲ್ಲವ ಅಂತದೆಲ್ಲ, ಪಾಪ ನಮ್ಮ ಮನೆಯವ್ರು ಇಲ್ಲಲ್ಲ, ಕೇಳ್ಕೊಂಡ್ ಬಂದಿದ್ರ. ಶಾಂತ, ಅದ ರಾಮಣ್ಣನ ಕಡೆ ಒಂಚೂರು ಕೆಲಸ ಇತ್ತ, ಅದಕ್ಕೆ ಕೇಳಾಕ್ ಬಂದಿದ್ನಿ. ನನ್ ನೋಡಿ ಒಳಗೆ ಯಾಕೆ ಗಡಕೊಂಡ್ರಿ? ನಾನೆಲ್ಲಿ ಒಳಗ್ ಹೋಗೇನಿ, ಒಳಗ ಅದು ಚಪ್ಪಲ್ ಕೇಳಕ್ ಹೋಗಿ ಅಲ್ಲೇ ಬಿಟ್ಟಿದ್ದೆ, ಹಾಕೊಂಬರಕ್ ಹೋಗಿದ್ದೆ. ಇಂಥವ್ ನನ್ನಂತೇಳಿ ಹೇಳ್ಬೇಡ್ರಿ, ನಾನೇನ ಸಣ್ಣ ಕೂಸು ಅಲ್ಲ, ಕಿವ್ಯಾಗ ಹೂ ಇಟ್ಕೊಂಡಿಲ್ಲ. ನಿಮ್ ಕಳ್ಳಕಂತ್ರಿ ಆಟ ನನಗೇನು ಗೊತ್ತಾಗದಲ್ಲ ಅಂತ ಮಾಡಿರನ? ನಾಚಿಗೆ ಬರ್ಬೇಕು ನಿಮ್ ಜನ್ಮಕ್ಕ. ಅಲ್ಲ ಏ ಹಡಿಬಿಟ್ಟಿ, ನೀನ ಆಕಿ ಮಗಳ ವಯಸ್ಸದಿ, ನಿನ್ನ ಹೆಣ ಎತ್ಲಿ, ನಿನಗ್ ಬೇಕಾಗಿತ್ತನ ನನ್ನ ಗಂಡ. ಅವ್ರ ವಯಸ್ಸೇನ ನಿನ್ನ ವಯಸ್ಸೇನ? ನಿನ್ನ ದುರ್ಗವ್ ನುಂಗ್ಲಿ. ಅಯ್ಯವ್ವ ಎಂತ ಮಾತಾಡ್ತೀಯವ ನೀ ಬಾಯಿಗೆ ಬಂದಂಗ? ನಾ ಏನ್ ಮಾಡಿನ ಅಂತದ? ನಾ ಕೇಳಕ್ ಬಂದಿದ್ರ ನಮ್ಮ ಮನೆಯವ್ರನ್ನ, ಅವ್ರ ಲಾರಿ ಮ್ಯಾಗ ಹೋಗ್ಯಾರ, ಬರೋದ್ 8 ದಿನ ಆಕತಿ. 8 ದಿನ ಆಕತಿ ಪಾಪ ಶಾಂತ. ಅದಕ್ಕೆ ಏನಾರ ಸಹಾಯ ಬೇಕಾ ಅಂತ ಕೇಳಿ ಒಂಚೂರು ನನ್ನ ಕೈಲಾದ ಮಟ್ಟಿಗೆ ಪಾಪಾಕಿ ಗಂಡು ಬರೋ ಮಟ್ಟ ಸಹಾಯ ಮಾಡೋಣ ಅಂತ ಬಂದಿದ್ದೆ. ಈಗ ಇನ್ನ ಇಲ್ಲ ಒದರಾಡಿ ರಂಪ ಮಾಡ್ಬೇಡ, ನಡಿ ಬಂದೆ. ಗೌಡ್ರೆ, ಶಾಂತ ಕನ್ನಾತಿದ್ಲ ರಾತ್ರಿ ಎಲ್ಲ ಗೌಡ್ರ ಮನ್ಯಾಗಿಲ್ಲ ಅಂತೇಳಿ ಬಾರಿ ಸಹಾಯನ ಮಾಡಿರ್ ಬಿಡ್ರಿ ಹಂಗಾರ. ರಾತ್ರಿ ಎಲ್ಲ ನಮ್ಮ ಮನೆಗಿಲ್ಲವಾ? ನನಗ್ ಗೊತ್ತ ಮಿಟ್ಟಕ್ಲಾಡಿ, ನೀನು ಮತ್ತ ಕರಿ ಹರಿತಿದ್ದೆ, ನೀನ ಚಪ್ಪಲ್ಲೇ ಹೊಡೆದು ಉಣ್ಯಾಗ. ಏನ ನಿಂದಿನ್ನೂ ಬಾಳೆ ಬದುಕ ವಯಸ್ಸಂತ ಸುಮ್ಮನದ. ನಿನ್ನ ಹೆಣ ಎತ್ಲಿ, ಗಂಡಿಲ್ದಾಗ ಇಂಥ ಕೆಲಸ ಮಾಡ್ತಿಲ್ಲ, ನಾಚಿಗೆ ಬರೋದಲ್ಲ ನಿನಗ? ಥೂ, ಆದಂತ್ರು ಬಿಡು, ಅದು ತಿಪ್ಪ್ಯಾಗ ಅದು ಗಟ್ರ 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 ಹುಡ್ಕೊಂತ ಅಡ್ಯಾಡ್ತಾರ ಅವ್ರಂತ್ರು. ಏನ ಆದ್ರ ಬುದ್ಧಿ ಬಿಡು ಅದನ್ನ. ನೀ ಅಂತಕಿದ್ಯಾ ಹೆಣ್ಮಕ್ಳ ಬಿಗಿ ಇರ್ಬೇಕು ಮೊದಲು, ಗಂಡ್ಮಕ್ಳಿಗೆ ಅನ್ನೋದಕ್ಕಿಂತ ಅವು ಹೇಳ್ತಿನ ಚಾಳಿ ಬಿಡೋದಿಲ್ಲ. ನೀನರ ನಿನಗ್ ನಾಚಿಗೆ ಬರೋದಲ್ಲ ನಿನ್ ಜನ್ಮಕ್ಕ? ಅಲ್ಲ, ನಿನ್ನ ತಂದಿ ವಯಸ್ಸಾಗೈತವ್ರಿಗೆ, ನೀನ ಅವ್ರ ಜೊತೆಗೆ ಥೂ ನಿನ್ನ. ಶಾಂತ ಬಾಳ ಮಾತಾಡಕತ್ತಿ ನೋಡ, ಅಂತದೆಲ್ಲ ಏನಿಲ್ಲಲೇ, ಯಾಕಂಗ್ ಮಾತಾಡ್ತಿ? ಒಂದೊಂದ್ ಮಂದಿ ನೋಡ್ತಾರ. ಹೋದೆನ್ ಮನಿಗ್ ಹೋದೆನ? ಬರ್ತೇನೆ ನಡಿ, ನಿನ್ನ ಮನಿ ನಿನ್ನ ಮಗನ ಮುಂದೆ ಮರ್ಯಾದೆ ತೆಗಿತೇನೆ ನಿಂದ. ಇಲ್ಲೋಡ, ನಿನಗೆ ಇದ ಕೊಡಿ ಇದೆಲ್ಲ ಅಷ್ಟ ಅಂತ ತಿಳ್ಕೊಂಬಿಡ. ನನ್ನ ಗಂಡ ಯಾವ್ಯಾಕೆ ಬೇರೆದರ ಮನಿಗೆ ಹೋಗ್ಯಾನಂದ್ರು ನಾ ಬಂದ್ ಸೀದಾ ನಿನ್ನ ಮನಿನ ನೋಡಕ್ಕೆ ರಾತ್ರಿ, ಅದು ನಿನ್ನ ಗಂಡಿದ್ದಾಗ. ಏನ ಬರ್ಲಿ ನಿನ್ನ ಗಂಡ ಬರ್ಲಿ, ನಿನ್ನ ಹಾರಕ್ ಕಾಲ್ವಾಗಿ ತಗೊಂಡು ಅವನ ಕೊಳ್ಳಾಗ ಕುಡಿತಾನ ನೋಡ್ಬೇಕಾರ. ಅಯ್ಯ ಶಾಂತಕ್ಕ, ತಪ್ಪಾತವ. ನಾ ಎಷ್ಟು ಬೇಡ ಅಂದ್ರು ಗೌಡ್ರೆ ಹೊಳ್ಳಿ ಬರ್ತಿದ್ರು ನಮ್ಮ ಮನೆ ಕಡೆ. ನಾನು ಏನೋ ಒಂದು ತಪ್ಪಾತು, ಮನೆಯವ್ರು ಇರ್ತಿದ್ದಿಲ್ಲ ಏನೋ ಅದೆಲ್ಲ ಎಲ್ಲಿ ಪಾಪ ತಪ್ಪಾತ್ ಶಾಂತಕ್ಕ. ನಮಗೆ ಮಾಡಲ್ಲವ, ನಿನ್ನ ಗಂಡನ ಸುದ್ದಿಗಂತೂ ಬರೋದೇ ಇಲ್ಲ. ದಯವಿಟ್ಟು ಶಾಂತಕ್ಕ, ಎಲ್ಲರ ಮುಂದೆ ಹೇಳ ಮರ್ಯಾದೆ ಕಳಿಬೇಡ ಶಾಂತಕ್ಕ. ನಿನ್ನ ಕಾಲು ಬೇಕಾದ್ರೂ ಬೀಳ್ತೀನಿ. ಏನ ನಾನು ತಪ್ಪಾಗೈತೆ, ನಿನ್ನ ಕೈ ಮುಗಿತೇನೆ ನೋಡು. ಒಂದ್ ತಿಳ್ಕೊ, ಗಂಡ ತಪ್ಪು ಮಾಡ್ಲಿ ಹೆಣ್ಣ ತಪ್ಪು ಮಾಡ್ಲಿ, ಆದ್ರೆ ಎಲ್ಲಾರು ದೂರುದು ಜನ ಗಂಡಿನಲ್ಲ ಹೆಣ್ಣಿನ ತಿಳ್ಕೊ. ನಮ್ಮ ಜೀವನ ಹೆಣ್ಮಕ್ಳದ ಹೆಂಗೈತಿ, ಒಂಥರ ಮುಳ್ಳಿನ ಮೇ ಬಿದ್ದಿರ ಸೀರೆ ಹಂಗ. ಭಾಳ ಹುಷಾರಿರ್ಬೇಕು. ಸ್ವಲ್ಪ ಯಾಮಾರಿದ್ರೆ ಹರದೆ ಹೋಕೈತಿ. ವಿಚಾರ ಮಾಡಿ ಜೀವನ ನಡೆಸ್ಬೇಕು. ಏನ ರೊಕ್ಕ ಎತ್ತಬೇಕತ್ತ ಹೆಂಗ್ ಬೇಕಂಗಿರೋದು ಎಲ್ಲಾರು ಇರ್ತಾರ. ಮಾನ ಮರ್ಯಾದಿಂದ ಜೀವನ ನಡೆಸೋದು ಭಾರಿ ಮುಖ್ಯ ಆಕತಿ. ಹೆಣ್ಮಕ್ಳಿಗೆ ಯಾವತ್ತು ಮಾನ ಮರ್ಯಾದೆ ಮುಖ್ಯ. ನಡಿಯಾಗಿರ್ಜಿ, ನಾನಂತೂ ಕೈಯೇ ಬಿಟ್ಟನೆವ, ಹಾಳ್ಗುಡಿ ಬಿದ್ಕೊಂಡು ಹೋಗ್ರಿ. ಯಾವತ್ತು ಯಾರ ಗಂಡುಗಳು ಹೊಡೆದು ಬೀದಿ ಹೆಣ ಮಾಡಿದ್ರಂದ್ರೆ ಅವತ್ತು ಹೋಗಿ ಮುರುಡಿ ಮಾಡಾಕದಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟೇನೆ ನಾನು. ಯಾಕಂದ್ರೆ ಮನಸ್ಸಿಗೆ ನನಗಂತೂ ಭಾಳ ನೋವಾಗ್ಬಿಟ್ಟತಿ. ನೋಡಿ 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 ಒಂದು ಹರಿಯದಾಗಿಂದ ಹಿಡಿದು ಈಗಿನವರೆಗೂ ನಾನು ಇದನ್ನೇ ನೋಡ್ತಾ ಇದ್ದೀನಿ. ಏನು ನನಗೆ ಹೊಸದೇನು ಅನಿಸಿಲ್ಲ, ನನ್ನ ಮನ್ಸಿಗೆ ಬೇಜಾರು ಆಗಿಲ್ಲ. ನಡಿ ಲೇ ಶಾಂತಿ, ಗಿರಿಜಿ ಗುಡಿಗೆ ಹೊಂಟಿರ್ಲೇ ಗುಡಿಗೆ. ಅಯ್ಯೋ ಏನಪ್ಪ ಮಾಡ್ಲಿ, ನನಗೆ ಮಾಟ ಮರಡಿ ಮಾಡಿಸ್ತಾರಲ್ಲ ಯವ್ವ ಇವರು. ನನ್ನ ಮನೆ ಒಳಗೆ ಬರ್ಲಂಗೆ ಮಾಡ್ತಾರೆ ಇವರು. ಹಬ್ಬ, ಗುಡಿ ಬಾಗ್ಲಕ್ಕೆ ಬಂದ್ವಿ ಅಂತೂ. ನಡಿ ಒಳಗೆ ಪಟ ಪಟ. ಐನೋರು ಇಲ್ಲೇ ಅದಾರ. ಸ್ವಾಮಿಗಳ ನಮಸ್ಕಾರ ರೀ. ಓ ಶಾಂತಕ್ಕರ್, ಏನ್ ಅಪರೂಪ ನಮ್ ಕಡೆ ಬಂದ್ಬಿಟ್ಟಿರಿ, ಕುಂದ್ರಿ. ನಿಮ್ಮಂತಲೇ ಬರುವಂತ ಪರಿಸ್ಥಿತಿ ಬಂದ್ಬಿಟ್ಟತ್ರಿ ಸ್ವಾಮ್ಯಾರ ನನಗ. ಹಂಗಾಗಿ ದಿಕ್ಕು ತೋಚ್ಲಂಗಾಗಿ ಇಲ್ಲೇ ಬಂದನ್ ನಾನು. ಈಗ ನೀವ ನಮ್ಗೆ ದಾರಿ ತೋರಿಸ್ಬೇಕ್ರಿ. ಯಾಕ್ರಿ ಅಷ್ಟು ಕಂಗಾಲಾಗಿ ಮಾತಾಡಕತ್ತೀರಿ? ಯಾಕಂದ್ರ ಸ್ವಾಮ್ಯಾರ ಇವ್ರ ಅತ್ತೆದಾಳ್ರಿ, ಮನ್ ತೀರ್ಕೊಂಡ್ರಲ್ಲ. ಹೌದಾ? ಅಯ್ಯೋ ಪಾಪ. ಗೊತ್ತಿಲ್ ಬಿಡ್ರಿ ನಮ್ಗ. ಪಾಪ ಪುಣ್ಯಾತ್ಗಿತ್ತಿ ಒಳ್ಳೆ ಹೆಣ್ಮಗಳು. ಅಯ್ಯೋ ದೈವಾಧೀನರಾದ್ರನ್ರಿ. ಅಯ್ಯೋ ದೇವ್ರೆ, ಏನ್ ಹಿಂಗಂದ್ರಿ ಸ್ವಾಮ್ಯಾರ ನೀವು? ಅಲ್ರಿ ಇದ್ದಾಗೂ ಹಂಗಜ್ಜಿ ಕಾಡಿ 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 ಜನ್ಮ ತಿಂದ್ಲು, ಸತ್ತಿಂದು ದೆವ್ವಾಗಿ ಗಾಳಿಯಾಗಿ ಬಂದಾಡ್ರಿ. ಈಗ ಜೀವನದಾಗ ಏನು ಆಸೆ ಈಡೇರಿಲ್ಲ, ಎಲ್ಲ ಹಂಗಾದವ ಅಂತೇಳಿ ಇದ್ ಬಿದ್ದರ ಮೈಯಾಗ ಹೊಕ್ಕೊಂಡು ಕಾಡಾಕತ್ತಾಳ್ರಿ. ಹೆಂಗಾರ ಮಾಡಿ ನೀವೇ ಪರಿಹಾರ ಮಾಡ್ಬೇಕು. ಒಂದ್ ಯಾವ್ದಾರ ಒಂದು ನಿಂಬೆ ಹಣ್ಣು ಚಲೋ ಹೊತ್ನಾಗ ಮಂತ್ರಿಸ್ಕೊಡ್ರಿ. ಇಲ್ಲಡ ಎದ್ದು ಬಿದ್ದು ಕಿತ್ಕೊಂಡು ಹೊಡೆಯಬೇಕ್ರಿ ಅದು. ಛೇ, ಕೆಲವು ಆತ್ಮಗಳು ಆಸೆ ತೀರಿಲ್ಲ ಅಂದ್ರೆ ಹಿಂಗ ವಾಪಸ್ ಬರ್ತಾವ್ರಿ. ಆದ್ರೆ ವಯಸ್ಸು ಭಾಳ ಆಗಿತ್ತು ನಿಮ್ಮ ಅತ್ತಿಯರಿಗೆ, ಆದ್ರೂ ಆಸೆ ತೀರಿಲ್ಲ ಅಂದ್ರೆ ವಿಚಿತ್ರ ಆಗ್ತಿದೆ.
ತಲೆ ಕೆಡಿಸ್ಕೋಬೇಡ್ರಿ. ಆ ಹನುಮಪ್ಪ ಇರೋ ಮಠ ಏನೂ ಆಗುದಿಲ್ಲ. ಹನುಮಪ್ಪನ ನಂಬಿ ಯಾರ ಅವ್ನ ಪಾದಕ್ಕೆ ನಮಸ್ಕಾರ ಮಾಡ್ತಾರ ಅಂತರಿಗೆ ಯಾ ದೆವ್ವ ಪೀಡಿ ಪಿಶಾಚಿ ಕಾಟಿರುವುದಿಲ್ಲ. ಬೇಕಾದಂತ ದುಷ್ಟಶಕ್ತಿ ಕಾಟಿದ್ರು ಎಲ್ಲಾ ದಮನ ಮಾಡ್ತಾನ. ಅದಕ್ಕ ನೋಡ್ರಿ ಇಲ್ಲಿವರೆಗೆ ಬಂದನಿ. ಹೆದರ್ಬೇಡ್ರಿ, ಏನೂ ಆಗುದಿಲ್ಲ. ಹಂಗ ಎತ್ತಬೇಕತ್ತ ಇಲ್ಲೇ ಕುಂತು ನಿಂಬೆ ಹಣ್ಣು ಕೊಡಾಕ ಆಗುದಿಲ್ಲ. ನಾನು ನಿಮ್ಮ ಮನೆಗೆ ಬರ್ಬೇಕಾಕತಿ. ಪೂಜೆ ಸಾಮಾನೆಲ್ಲ ನಾನು ತಗೊಂಡ್ ಬರ್ತೀನಿ. ಸಣ್ಣದಾಗಿ, ಭಾಳ ದೊಡ್ಡ ಪ್ರಮಾಣದಾಗ ಏನೂ ಅಲ್ಲ. 4 ಮಂದಿ ಮುಂದೆ ಏನು ಹೇಳಕ್ ಹೋಗ್ಬೇಡ್ರಿ. ಸಣ್ಣದಾಗಿ ಮನೆ ಒಳಗೆ ಒಂದು ಸಣ್ಣ ಪೂಜೆ ಮಾಡಿ ಎಲ್ಲ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ಅದನ್ನೆಲ್ಲ ನೀವು ನಿಮ್ಮ ಮನೆಗೊಳಗೆ ಒಂದು ಶಾಂತಿ ಅಂತ ಪೂಜೆ ಮಾಡ್ತೀನಿ. ಅದನ್ನ ನಾ ಕೊಟ್ಟಂತ ನಿಂಬೆ ಹಣ್ಣು 4 ಮೂಲೆಯಾಗೂ ಇಡ್ರಿ. ನಾ ಕೊಟ್ಟ ತಾಯ್ತಾನ ಎಲ್ಲರೂ ಕಟ್ಕೋರಿ. ಏನಾಗುದಿಲ್ಲ, ದೇವ್ರು ಒಳ್ಳೇದು ಮಾಡ್ತಾನ. ಯಾವ ದುಷ್ಟಶಕ್ತಿನೂ ನಿಮ್ಮಂತೇಳಿ ಬರ್ದಂಗೆ ಆಕೈತಿ. ನಿಮ್ಮ ಅತ್ತಿ ಆರ್ತನಾದ ನನ್ನ ಕಿವಿ ಕೇಳಾಕತ್ತೈತಿ. ಅದಕ್ಕೆ ಇಲ್ಲಿ ಕುಂತು ನಾ ಏನು ಮಾಡಿದ್ರು ಉಪಯೋಗಿಲ್ಲ. ನಿಮ್ಮ ಮನೆಗೆ ಬಂದು ಮಾಡ್ತೀನಿ. ಇವತ್ತು ಯಾವಾರ? ಇವತ್ತು ಶನಿವಾರ. ಹನುಮಪ್ಪನ ವಾರ ಐತಿ. ನೀವು ಮುಂದೆ ಹೋಗ್ರಿ, ಒಂದು ಅರ್ಧ ತಾಸು ಬಿಟ್ಟು ಪೂಜೆದು ಏನೇನು ಬೇಕು ಸಾಮಾನು ನಾನು ಇಲ್ಲೇ ದಾರ್ಯಾಗ ಬರ್ತಾ ಎಲ್ಲ ತೊಗೊಂಡು ನಿಮ್ಮ ಮನೆಗೆ ಬರ್ತೀನಿ. ಹೋಗ್ರಿ, ಬರ್ತೀನಿ. ಹ್ಞೂ ರೀ ಸ್ವಾಮಿಗಳ, ಅಷ್ಟು ಮಾಡಿ ಪುಣ್ಯ ಕಟ್ಕೋರಿ. ಚಲೋ ದಿನ ಇವತ್ತ, ಅದಕ್ಕೆ ಬಂದ್ವಿ. ನೋಡಿದ್ರಿ ಇವತ್ತ ಪೂಜೆ ಮಾಡ್ತೇನೆ ನನ್ನ ಹತ್ತಿರ. ಬಾ ದೇವ್ರ, ಅಷ್ಟು ಸಾಕ್ರಿ ಸ್ವಾಮಿಗಳ. ಬರ್ತೇನೆ ರೀ. ನಾ ಮನೆಗೆ ಹೋಗಿರ್ತೇನೆ, ನೀವು ಬಂದ್ಬಿಡ್ರಿ. ಹಂಗಾರ ಅದು ಈ ಖರ್ಚು ಎಷ್ಟಾಕತ್ತೆ ಆಗೋಲ್ತಕ್ಕ, ನಾ ಕೊಡ್ತೇನೆ ರೀ ಸ್ವಾಮಿಗಳ. ಮೊದಲು ಕಷ್ಟ ಪರಿಹಾರ ಆಗಿ ನೀವು ನೆಮ್ಮದಿಯಿಂದ ನಿಟ್ಟುಸಿರು ಬಿಡ್ರಿ. ಆಮ್ಯಾಗ ರೊಕ್ಕದ ಬಗ್ಗೆ ಮಾತು. ಬರ್ತೇನೆ ರೀ ಸ್ವಾಮಿಗಳ. ಸ್ವಾಮ್ಯಾರ, ನನಗೂ ಒಂದು ತಾಯ್ತಾ ಕೊಡ್ರಿ, ನನಗೊಂದು 4 ನಿಂಬೆ ಹಣ್ಣು ಕೊಡ್ರಿ. ನಿಲ್ಲೋಡ್ರಿ, ಆ ಮುದಿಕ್ ಮಣ್ಣಾಲಿ ಈಕಿ ಗಟ್ಟ ಅಲ್ಲ, ನನಗೂ ಕಾಡಾಕತ್ತೈತ್ರಿ. 4 ನಿಂಬೆ ಹಣ್ಣು ಹರ್ಕೊಂಡ್ ಬಂದಿದ್ದೆ ಅಂತೇಳಿ ಜಲಮಾ ತಿನ್ನಾಕತ್ತೈತಿ ಒಂದು ಅಳತಿ. ಸತ್ತವರ ಹೆಸರನ್ನ ಬಳಕೆ ಮಾಡ್ಕೊಂಡು ನಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ಳೋದು ಭಾರಿ ದೊಡ್ಡ ತಪ್ಪ್ರಿ ಗಿರ್ಜಕ್ಕಾರ. ಏನ್ರಿ ಆ ಕೆಲಸ ನೀವು ಮಾಡಿರಿ, ಮತ್ತ ಆತ್ಮಕ ಶಾಂತಿ ಎಲ್ಲಿಂದ ಸಿಗ್ಬೇಕ್ರಿ? ಅದಕ್ಕೆ ನಿಮ್ಮನ್ನ ಕಾಡಾಕತ್ತಾಳ, ಹೌದಿಲ್ರಿ? ಹೌದ್ರಿ ಸ್ವಾಮಿಗಳ, ತಪ್ಪಾಗೈತ್ರಿ ನನ್ನಿಂತ್ರ. ಇದು ಒಂದ್ಸಲ ಕ್ಷಮಾ ಮಾಡ್ರಿ. ಹೆಂಗಾರ ಮಾಡಿ ನನ್ನ ಮುಕ್ತಿ ಕೊಡಿಸ್ರಿ. ಇನ್ನೇಮ್ ಜಲಮ್ದಾಗ ಇಂಥ ಕೆಲಸ ಮಾಡೋದಿಲ್ರಿಪ್ಪ ನಾನು. ಆಯ್ತು, ಆ ಮುದುಕಿ ಆತ್ಮಕ್ಕ ಮುಕ್ತಿ ಕೊಡ್ಸೋಣಂತ. ಏನು ಮುಕ್ತಿ ಕೊಡ್ಸೋದ ಏನಪ್ಪ? ಅಯ್ಯಪ್ಪ ದೇವ್ರೆ, ಮನಿಗೆ ಬರ್ತಾಳೀಗ ರಣಚಂಡಿ ಅವತಾರ ತಾಳಿ. ಹಾಳದ್ದು ಒಂದೀಟ ತಡಾಗಿ ಹೊರಗೆ ಬಂದಿದ್ರ ಅಕ್ಕಿತ್ತಲ್ಲಪ್ಪ. ಹೋಗಿ ಹೋಗಿ ಈಕಿ ಕಣ್ಣಿಗೆ ಬಿದ್ದುಬಿಟ್ಟೆ. ಈಗ ಎಲ್ಲರಿದ್ರಿಗೆ ಹೇಳಿ ನನ್ನ ಮರ್ಯಾದೆ ಕಳಿತಾಳೀಗ. ಹೆಂಗ ಕಷ್ಟಪಟ್ಟು ಹಿಡ್ದಿದ್ದೆ, ಆಕಿಗೂ ಬಾಯಿಗೆ ಬಂದಂಗೆ ಬೈದಿರ್ಬೇಕೀಗ. ಈಗ ಇನ್ನೊಮ್ಮೆ ನಾಲ್ ಹೋದ್ನಂದ್ರೆ ನಾನು ಏನು ಚಪ್ಪಲ್ಲೇನ ಹೊಡಿತಾಳಕಿ. ಇನ್ನೊಮ್ಮೆ ಆ ಕಡೆ ಹೋಗೋದಿಲ್ಲ. ಮಾವ, ನೀ ಬಂದಿಯಾ? ಹ್ಞೂ ಯಾಕ ತಡಿಪ, ಯಾಕ ನಂಬಕ್ಕಾಗಲ್ತ. ನೋಡಿಲೆ, ನನ್ನ ಕೈಯ ಫೋಟೋ ಐತಿ. ಅದಕ್ಕೆ ಮಾಡಿಲ್ಲ ನಾನು. ಅಯ್ಯೋ ದೇವ್ರೆ, ಹೆದ್ರಾಕತ್ತೀಯನ್ವಾ? ಅಂತದೆಲ್ಲ ಏನಿಲ್ಲ ತಗೋ. ಯಾಕೆ ಬೇಕು ಮಾವ? ನೀ ದೂರ ಇರಪ್ಪ, ನೀ ಮನಿ ಒಳಗೆ ಬರ್ಬೇಡಿ ಈಗ. ಸರಿವಾ, ಜಳಕ ಮಾಡ್ಬೇಕ? ಮಾವರ, ನಂಗೆ ಯಾಕೆ ಹೆದ್ರಿಕೆ ಬರೋದು? ದೆವ್ವ ಐತೆ ಏನ ಈ ಮನ್ಯಾಗ ಅಂತೇಳಿ ನನಗೆ ಎಲ್ಲಿ ಇರಾಕು ಹೆದ್ರಿಕೆ, ಕುಂದ್ರಾಕು ನಿಂದ್ರಾಕು ಹೆದ್ರಿಕೆ. ನೀವು ಒಳಗೆ ಬರ್ಬೇಡ್ರಿ, ಅತ್ತಿಯರ್ ಬಂದ್ಮೇಲೆ ಬರ್ರಿ. ನಾ ಒಳಗ್ ಬರೋಣ, ಜಳಕ ಮಾಡ್ಬೇಕು. ಆ 1 ಆ 2 ಆ 3 ಆ 4 ನಾನೀಗ ಇಲ್ಲಿಂದ ಓಡ್ಬೇಕು. ನಾನೆಲ್ಲೂ ಹೋಗಲ್ಲ, ನಾನಿಲ್ಲೇ ಇರ್ತೀನಿ, ಇದೇ ಮನೆಯಾಗ ಇರ್ತೀನಿ. ಇದು ನಾನು ಭಾಳ ಬದುಕಿದ ಮನೆ, ನನ್ನ ಗಂಡನ ಮನೆ. ನನ್ನ ಮನೆ ಬಿಟ್ಟು ಹೋಗೋಣಕ್ಕೆ ಇವ್ರು ಯಾರು? ಇವ್ರಿಗೆ ಏನು ಅಧಿಕಾರ ಐತಿ? ನಾನು ಇಲ್ಲೇ ಇರ್ತೇನೆ. ನನ್ನ ಯಾರು ಓಡ್ಸಕ್ಕೆ ನೋಡಿದ್ರೆ ಕೇಳ್ತಾನೆ ನಾ ಇಲ್ಲೇ ಇರ್ತೇನೆ, ನಾ ಎಲ್ಲಿ ಹೋಗೋದಿಲ್ಲ ನಾನು. ಅಯ್ಯೋ ಹಾಳಾದಕ್ಕೆ ಯಾವನ್ನ ಕರ್ಕೊಂಬರಾಕತ್ತಾಳ. ಪೂಜೆ ಮಾಡಿನಂದ್ರೆ ನಾನು ಓಡಿಸ್ತಾನೆ ಯವ್ವ ಈ ಮನೆಯಿಂದ. ನನಗೆ ಹೋಗಕ್ಕೆ ಮನಸ್ಸಿಲ್ಲ. ಈ ಕಂಬದಾಗಿರ್ತೇನೆ, ಇಲ್ಲೇ ಇರ್ತೇನೆ, ಎಲ್ಲಿ ಹೋಗುದಿಲ್ಲ, ಇಲ್ಲೇ ಕುಂದಿರ್ತೇನೆ. ಈರಿ ಪರಾರಿ ಹುಡುಗೇಲೈತಿ. ಜೋಳಿಗ್ಯಾಗ ಮಕ್ಕೊಂಡೈತಿ. ಹಚ್ಚಿಲ್ಲಾಗ್ಯಾರ. ಜಾಕ ಮಾಡಕತ್ತಾರ ನೀವ್ರ. ಮತ್ತ ಅಕ್ಕಿ ಮನೆಯಿಂದ ಬಂದಾರಲ್ಲ, ಹಡಿಬಿಟ್ಟಿ ಮನೆಯಿಂದ, ಅದಕ್ಕೆ ಜಾಕ ಮಾಡಕತ್ತಾರ. ಅತ್ತಿ ಬಂದ್ಯಾ? ಹೋಲ ಹುಡುಗಿ, ನೀನೆಲ್ಲ ಹೋಗಿದ್ದೀಯ? ನಾನ ಆಡ್ಕೊಂಡು ಕುಂತಿದ್ದೆ ಅಲ್ಲಿ ಹಕ್ಕ್ಯಾಗ ಹೋಗಿ ದನದ ಕೂಟ. ಯವ್ವ, ನನಗೆ ಈ ಮನ್ಯಾಗ ಇರಾಕ ಹೆದ್ರಿಕೆ ಬರಾಕತ್ತೈತೆ ಅತ್ತಿ. ನಾವೆಲ್ಲ ನಮ್ಮ ಅಪ್ಪನ ಮನೆಗೆ ಹೋಗ್ತಾನೆ. ಹೆದರ್ಬೇಡ. ಈಗ ಸ್ವಾಮಿಗಳು ಬರ್ತೇನಂದಾರ, ಪೂಜೆ ಮಾಡಿಸ್ತಾರಂತ. ಈಗ ಎಲ್ಲ ಸಾಮಾನು ತಗೊಂಡ್ಬರ್ತೇನೆ, ಮುಂದೆ ಹೋಗು ಅಂತ ಹೇಳ್ಯಾರ. ಬಡ ಅವ್ರು ಬರೋದ್ರಾಗ ಹುಟ್ಟು ಕಸ ಹುಡುಕ್ ಕಲ್ಲು ಒರೆಸಿದನ. ಏನ ಪಟ ಪೂಜೆ ಆಗೇ ಬಿಡ್ಲಿ. ಇವತ್ತು ಹೆಂಗಿದ್ರು ಶನಿವಾರ ಐತಿ, ಏನ ಪೂಜೆ ಆಗೇ ಬಿಡ್ಲಿ. ಹೌದಾ? ಹಂಗಾರ ಸರಿ. ಅಲ್ಲ ಹಾಳದಕ್ಕೆ ಪೂಜೆ ಮಾಡಿಸ್ತೀಯನ? ಪೂಜೆ ಯಪ್ಪ ದೇವ್ರ, ಈ ಮನೆ ಒಳಗ ಆ ಮುದುಕಿ ಸತ್ ಹಿಂಗೆಲ್ಲ ಮಾಡ್ತೈತೆ ಅನ್ಕೊಂಡಿದ್ದಿಲ್ಲ ಬಿಡು ನಾನು. ಏನಾತೀರಮ್ಮ? ಏನದ ಶಬ್ದ? ಯವ್ವ ಎತ್ತಿ, ನಾನಲ್ಲ, ತಂತಾನ ಬಿತ್ತದ. ಯವ್ವ, ನಂಗೆ ಹೆದರಿಕೆ ಬರಾಕತ್ತೈತಿ. ನಾವಲ್ಲವ ಒಳಗ. ಅಯ್ಯೋ ಹುಡುಗಿ, ಅದೇನಾರ ಇಟ್ಟಿದ್ ಬಿದ್ದಿರ್ಬೇಕು. ನೋಡಲ್ಲೇ. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಗತ್ತಂತಿ. ನೀನು ಬಾಯಿ ಮುಚ್ಕೊಂಡಿರ್ರೆ.
ದುಡಿಯವ ನಾನು ಮುಕ್ಕಳೇರಿ ಅದು ಎಷ್ಟಕತಿ ಇದು ಎಷ್ಟಕತಿ ಅಂತ ಕೇಳ್ತೇನೆ ಅಂತ ಮಾಡಿ ಏನ ಹೋಗ್ಲಿ ಬಿಡಪ್ಪ. ಅಲ್ರಿ ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೇ, ಅದನ್ನಾರ ಕಟ್ಟಿಟ್ಕೊಂಡ್ ಬಂದಿಂದಾನೆ ಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ಬೇಡ ರೀ, ಅಷ್ಟ್ರೊಳಗ ಒಂದ್ ಯಾವ್ದಾರ ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು ಮಗ್ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲ ಅಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದ್ವಿ ಮಾಡ್ಬೇಕನ್ನ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲಾ ಒಂದು ತಗ ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ತ ಹೌದು ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ ವಯಸ್ಸಕ್ ಬರತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಾದ್ರ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದ್ವಿ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗುದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೇ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ. ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ. ಅದಕ್ಕೆ ಸುಮ್ಮನ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಡಗಡ ಮದ್ವಿ ಮಾಡಿಬಿಟ್ರ ಒಂದಿಷ್ಟು ಚಂದಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತ ಬಿಡ್ತೀಯ. ಯಾವಾಗ ನೋಡಿದ್ರು ಹೊತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ಮದ್ವಿ ಮಾಡೋಣಂತ. ಇಲ್ಲಪ್ಪ, ಇನ್ಮ್ಯಾಗ ಕನ್ಯೆ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರಿ ಮಾಡ್ರಿ, ಬಡ ಬಡ ಮದ್ವಿ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ. ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ. ಅದು ಎಂತದಕ್ಕೆ ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ.